ಸೊ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತು 365 ಡೇಸ್ನ 8ನೇ ದಿನ. ಅಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಇದ್ದೆ. ಅದು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಲಿಲ್ಲ, ಬಟ್ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡ್ಕೊತಾನೆ ಇದ್ದೆ. ಸೊ ಇವತ್ತು ಏನೇನಪ್ಪ ಚಾಲೆಂಜಸ್ ಅಂತಂತಂದ್ರೆ 3 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಆಮೇಲೆ 30 ಪುಷಪ್ಸ್, ಆಮೇಲೆ 25 ಪುಷಪ್ಸ್, ಆಮೇಲೆ ಪ್ರೀ ವರ್ಕೌಟ್ ಅಂತೂ ಆಲ್ಮೋಸ್ಟ್ ಇರುತ್ತದೆ, ಒಂದು 10 ಮಿನಿಟ್ಸ್ ಯೋಗ. ಬಟ್ ಇದೆಲ್ಲ ಹೆಂಗಂತಂದ್ರೆ ಈಗ ಜರ್ನಿ ಸ್ಟಾರ್ಟ್ ಮಾಡಿ ಒಂದು 7 ಡೇಸ್ ಆಯ್ತಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣಂತ ಇವತ್ತು. ಯಾಕಂದ್ರೆ ಒಂದೇ ದಿನಕ್ಕೆ 100% ಬೆಟರ್ ಆಗೋಕ್ಕಂತೂ ಸಾಧ್ಯ ಇಲ್ಲಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಬೆಟರ್ ಹಾಕ್ಕೊಂತ ಹೋದ್ರೆ ಆಯಿತು. ಸೊ ಇವತ್ತಿಂದ ಚಾಲೆಂಜಸ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಹೇಳೋದಷ್ಟು ಸುಲಭ ಐತಿ, ಬಟ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಹೆಂಗೆ ಇರ್ತೈತೆ ಅಂತ ನೀವು ನೋಡಂತೀರ ಅಂತ. ಸೊ ಅದಕ್ಕಿಂತ ಮೊದಲು ರನ್ನಿಂಗ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಫ್ರೀ ವರ್ಕೌಟ್ ಮಾಡಿಬಿಡೋಣ. ಸೊ ನೋಡಿದ್ರಲ್ಲ ಗೈಸ್, ಪ್ರೀ ವರ್ಕೌಟ್ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿಂದ 3 ಕಿಲೋಮೀಟರ್ ರನ್ನಿಂಗ್ಸ್ ಬಾಕಿ ಐತಿ. ಸೊ ಮೊದಲು ರನ್ನಿಂಗ್ ಮಾಡಿಬಿಡುವ. ಇವಾಗ ಜಸ್ಟ್ 1 ಕಿಲೋಮೀಟರ್ ಆಯ್ತಾ. ಈ ಏರ ಹತ್ತುಗೊಳ್ಳೆ ಅಂತಂದ್ರೆ ರಗಡಾಗಿ ಹೋಗ್ಬಿಡ್ತೈತಿ. ಒನ್ ಕಿಲೋಮೀಟರ್ ಕಂಪ್ಲೀಟ್. ಸೊ ರನ್ನಿಂಗ್ ಅಂತೂ ಕಂಪ್ಲೀಟ್ ಆದ. ಇನ್ನು ಪುಷಪ್ಸ, ಆಮೇಲೆ ಫುಲ್ಲಪ್ಸ, ಆಮೇಲೆ ಹನುಮಾನ್ ದಂಡೊಂದು ಜರೂರು ಪ್ರಯತ್ನ ಮಾಡೋಂತ. ಯಾಕಂದ್ರೆ ಹನುಮಾನ್ ದಂಡಿಂದ ಭಾಳ ಬೆನಿಫಿಟ್ ಐತಿ. ಜಿಮ್ಮಿಗೆ ನಾನು ಹೊಂಟಿರಿ, ಆಮೇಲೆ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡ್ಬೇಕಂತಂತಂದ್ರೆ ಡೈಲಿ ಏನಿಲ್ಲ ಒಂದು 100ರಿಂದ 200 ಮಟನೂ ಹನುಮಾನ್ ದಂಡ ಹೊಡಕ್ಕೆ ಟ್ರೈ ಮಾಡಿಬಿಡ್ರಿ. ಯಾಕಂತಂದ್ರೆ ಇಲ್ಲಿ ನೀವು ಜಿಮ್ಮಿಗೆ ಹೋಗಿ ಅಷ್ಟೆಲ್ಲ ಖರ್ಚು ಮಾಡೋಕ್ಕಿಂತ ಮೊದಲು ಸ್ಟಾರ್ಟಿಂಗಿನ ಮನ್ಯಾಗನ ಸ್ವಲ್ಪ ಅದರ ಬಾಡಿ ನಿಮಗೆ ಅಲ್ಲಿ ಜಿಮ್ಮಿಗೆ ಹೋದಿಂದೂ ಅಲ್ಲಿ ಸಪೋರ್ಟ್ ಆಗೋ ಥರ ಅಂತ ಫಿಟ್ನೆಸ್ ಬೇಕಂತಂದ್ರೆ ಹನುಮಾನ್ ದಂಡ ಭಾಳ ಸೊ ನಾವು ಇಲ್ಲಿ ವರ್ಕೌಟ್ ಮಾಡುವಂಥ ಪ್ಲೇಸಿಗೆ ಅಂತೇಳಿ ಬಂದೀವಿ. ಯಾಕಂತಂದ್ರೆ ಇದು ಬ್ರಿಡ್ಜ್ ನೋಡ್ರಿ ಭಾರಿ ಮಸ್ತ್ ಐತಿ.
ವರ್ಕೌಟ್ ಅದು ಮಾಡೋಕೆ. ಯಾಕಂದ್ರೆ ಇದು ನಾನು ಭಾಳ ದಿನ ಆಯ್ತು ರನ್ನಿಂಗ್ ಬರಾಕತ್ತೆ. ಸೊ ಮೊದಲಿಂದನೂ ನಾವು ಇಲ್ಲೇ ವರ್ಕೌಟ್ ಮಾಡೋದು. ಆಮೇಲೆ ಅಂದ್ರೆ ಪ್ಲೇಸ್ ಸ್ವಲ್ಪ ಹಿಂಬೈತಲ್ಲ, ಆಮೇಲೆ ಯಾರ್ದು ಡಿಸ್ಟರ್ಬೆನ್ಸು ಆಗಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಫ್ರೀ ಇರ್ತೈತಿ. ಆಮೇಲೆ ವರ್ಕೌಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ನಾನು ವೆದರ್ ತೋರಿಸ್ತೇನೆ ನೋಡ್ರಿ ಹೆಂಗೈತಿ. ಇವಾಗ ಟೈಮಿಂಗ್ ಬಂದ 6:30, ಬಟ್ ವೆದರ್ ಮಾತ್ರ ಹೇಗೆ ಹನುಮಾನ್ದಾನ್ ಹೊಡೋದಂದ್ರೆ ಅಷ್ಟು ಸುಲಭ ಮಾತಲ್ಲ. ಪೂರ ಬಾಡಿನ ವರ್ಕೌಟ್ ಆಗ್ತೈತಿ. ಶೋಲ್ಡ್ರ್, ಸ್ಟಮಕ್, ಆಮೇಲೆ ಲೆಗ್, ಬ್ಯಾಕ್ ಪೂರ ಕಂಪ್ಲೀಟ್ಲಿ ವರ್ಕೌಟ್ ಅಂತಂದ್ರೆ ಹನುಮಾನ್ದಾನ್ ಒಳಗೆ ಸಿಗ್ತದೆ. ಸೊ ಹನುಮಾನ್ದಾನ್ ಕಂಪ್ಲೀಟ್ ಐತೆ. ಸೊ ಲೆಟ್ಸ್ ಅದ್ರ ಸ್ಟೈಲ್ ಹನುಮಾನ್ದಾನ್ ಕಂಪ್ಲೀಟ್ ಐತೆ. ಸೊ ಮಾರ್ನಿಂಗ್ ಬರಬೇಕಾದ್ರೆ ಸ್ಕಿಪ್ಪಿಂಗ್ ವೈರ್ ತರೋದು ಮರ್ತ್ಬಿಟ್ಬಿಟ್ಟೆ. ಸೊ ಏನು ಪರವಾಗಿಲ್ಲ, ಹಾಗೆ ಟ್ರೈ ಮಾಡುವ. ಕೈಯಲ್ಲಿ ಸ್ಕಿಪ್ಪಿಂಗ್ ವೈರ್ ಐತೆ ಅಂತ ಅಂದ್ಕೊಳ್ಳ. ಸೊ ಇವಾಗ ಫುಲ್ ಟ್ರೈ ಮಾಡೋಣ. ಟೈಮ್ ಭಾಳ ಆಗೈತಿ, ಮಂದಿ ಜನ ಭಾಳ ಅಡ್ಡಾಡತ್ತಾರೆ. ಸೊ ಒಂಥರ ನೋಡ್ಕೊಳಕ್ಕೆ ನಮಗೂ ಒಂದು ಮನೆ ಆಗತ್ತೈತಿ.
ನೀವು ಡೈಲಿ ಈ ಥರ ರನ್ನಿಂಗ್ ವರ್ಕೌಟ ಮಾಡ್ಕಾಸ ಏನು ದೊಡ್ಡ ಬಾಡಿ ಬಿಲ್ಡರ್ ಆಗ್ಬೇಕು, ಆಮೇಲೆ ಒಲಂಪಿಕ್ ಒಳಗೆ ಹೋಗಿ ಮೆಡಲ್ ತೊಗೊಂಬರ್ಬೇಕಂತೇನಿಲ್ಲ. ಸೊ ಈಗಿನ ಜನ್ರೇಷನ್ದ ಫುಡ್ ಆಮೇಲೆ ಜೀವಂತಗಳು ರೇಟಿಂಗ್ ನೋಡಿದ್ರೆ ಭಾಳ ಕಡಿಮೆ ಐತಿ. ಚಲೋದವ್ರು ಹೊಂಟಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಏನು ಮಾಡಿರಿ, ಇಂಥ ಚಟ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಎಣ್ಣೆ ಹೊಡಕ್ಕೆ ಹೋಗ್ಬೇಡ್ರಿ. ಗುಟ್ಕಾ ಅಂತೂ ಮೊದಲೇ ತಿನ್ನಕ್ಕೆ ಹೋಗ್ಬೇಡ್ರಿ. ಆದಷ್ಟು ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನೀವು ಇರೋರು ಒಬ್ಬೊಬ್ರು ಇರ್ತೀರಿ, ಆಮೇಲೆ ಫ್ಯಾಮ್ಲಿನೂ ನಿಮ್ಮ ಮೇಲೇನೇ ಇರ್ತೈತಿ. ಸೊ ಆದಷ್ಟು ಒಂದು ಫಿಸಿಕಲ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನಾನು ಹೇಳೋದಂತೂ ಇಷ್ಟೇ. ಇವತ್ತಿಗೆ ನಮ್ಮದು ಡೈಲಿದು ಟಾರ್ಗೆಟ್ ಕಂಪ್ಲೀಟ್ ಅಂತೂ ಆಯಿತು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.